100 ಡೇಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ತೊಗೊಂಡು ಅರೌಂಡ್ 32 ಡೇಸ್ ಆಯ್ತು ಇವತ್ತಿಗೆ. ಸೊ ಲೆಸನ್ ಲರ್ನ್ಡ್ ಇಸ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಇದೆಲ್ಲ ಒಂದು 150 ವೀಡಿಯೋಸ್ ಮಾಡ್ತಾ ಇರ್ತಾರೆ, ಕನ್ಸಿಸ್ಟೆನ್ಸಿ ಇಸ್ ದ ಕೀ, ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ ಅಂದ್ಬಿಟ್ಟು. ಸೊ ಅದು ಹೆಂಗೆ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಏನು ಆಫೀಸ್ಗೆ ಹೋಗಬೇಕು, ಪರ್ಸ್ನಲ್ ಲೈಫ್ ಇರುತ್ತೆ, ಹ್ಯಾಂಡಲ್ ಮಾಡಬೇಕು. ಅದ್ರ ಜೊತೆ ನೀವು ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ ಹೇಳ್ಕೊಂಡು ವಾಕ್ ಮಾಡಬೇಕು, ರನ್ ಮಾಡಬೇಕು, ಜಿಮ್ಗೆ ಹೋಗ್ಬೇಕು, ಸ್ವಿಮ್ಮಿಂಗ್ ಹೋಗ್ಬೇಕು. ಇದೆಲ್ಲ ಮಾಡೋದನ್ನು ದಿಸ್ ಇಸ್ ವಾಟ್ ಯು ಲರ್ನ್ ದ ಮೂಮೆಂಟ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್ ರೆಗ್ಯುಲರ್ಲಿ. ಸೊ ಏನಾಗುತ್ತೆ, ಇವತ್ತು ಬಂದು ಬೆಳಗ್ಗೆ ನೀನು 10 ಕಿಲೋಮೀಟ್ರ್ ಓಡಬೇಕು, ಸರಿ, ಸ್ಟ್ರೆಂತ್ ಆ್ಯಡ್ ಮಾಡಬೇಕು ಅಂದರೆ ಜಿಮ್ಮಿಗೆ ಹೋಗಬೇಕು, ಆಯಿತಾ. ಅದಾದಮೇಲೆ ಆಫೀಸ್ಗೆ ಹೋಗಬೇಕು. ಎವ್ರಿ ಡೇ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್ ರೆಗ್ಯುಲರ್ಲಿ, ಒಂದು 30 ದಿನ ಆದಮೇಲೆ ವಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಸ್ ಯು ಡೋಂಟ್ ನೀಡ್ ಅ ಕ್ಲಾಕ್. ನಿಮಗೆ ಬಾಡಿನೇ ಒಂದು ಅಡಾಪ್ಟ್ ಮಾಡ್ಕೊಂಬಿಟ್ಟಿರುತ್ತೆ. ಬೆಳಗ್ಗೆ ಓಡಲೇಬೇಕು, ಬೆಳಗ್ಗೆ ವಾಕ್ ಮಾಡಲೇಬೇಕು. ಸೊ ಈವನ್ ಇಫ್ ಯು ಗೋ ಫಾರ್ ಜಿಮ್ ಟುಡೇ, ಯು ವಿಲ್ ಹ್ಯಾವ್ ಟು ವಾಕ್ ಐದರ್ ಇನ್ ದ ಸೇಮ್ ಮಾರ್ನಿಂಗ್ ಆರ್ ಒಂದು ಆಫ್ಟರ್ನೂನಲ್ಲಿ ಗೋ ಫಾರ್ ಅ ವಾಕ್ ಫಾರ್ 2 ಕಿಲೋಮೀಟರ್ಸ್ ಆರ್ ಈವ್ನಿಂಗ್. ಮತ್ತು ಮನೆಗೆ ಬಂದಮೇಲೆ ಏನಾರೂ ಆಗಲಿ, ತಲೆಬಿಸಿ ಎಷ್ಟಿರಲಿ, ಪ್ರೆಷರ್ ಎಷ್ಟಿರಲಿ, ಕೆಲಸ ಜಾಸ್ತಿ ಇರಲಿ, 2 ಕಿಲೋಮೀಟ್ರ್ ಹೋಗಿ ಬರಬೇಕು. This is what you will learn.